ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿಗೆ ಅವಾರ್ಡ್ ಫಂಕ್ಷನ್ ಇದೆ, ಅದೇ ಕಾರಣಕ್ಕೆ ಭಾಗ್ಯ ಕೂಡ ಬಂದಿದ್ದಾರೆ. ಆದಿ ಅಲ್ಲೇ ಇರ್ತಕ್ಕಂಥ ಜನಗಳ ಜೊತೆ ಬ್ಯುಸಿ ಆಗಿದ್ದಾರೆ. ಭಾಗ್ಯ ಒಬ್ಬರೇ ಇದ್ದಾರೆ. ಭಾಗ್ಯಳನ್ನು ನೋಡಿ ಎಲ್ಲರೂ ಕೂಡ ಮಗಳು ಮದುವೆಗೆ ಬಂದಿದ್ದಾಳೆ, ಆದರೂ ಕೂಡ ಇವಳಿಗೆ ಮದುವೆ ಆಗಿದೆ, ಇದೆಲ್ಲ ಬೇಕಾಗಿತ್ತಾ, ಕ್ಯಾಂಟೀನ್ ನಡೆಸ್ತಾ ಇದ್ಲು, ಈಗ ಯಾಕೆ ನಡೆಸ್ತಾಳೆ, ದುಡ್ಡಿರೋರ್ನೇ ಮದುವೆ ಆಗಿದ್ದಾಳೆ ಅಂತೆಲ್ಲ ಮಾತನಾಡ್ಕೊತಿರ್ತಾರೆ. ಪಾಪ ಇವ್ರ ಮಗಳು ಏನು ಕರ್ಮ ಮಾಡಿದ್ದು, ಅವಳು ಮದುವೆ ಆಗುತ್ತೋ ಬಿಡುತ್ತೋ ಅಮ್ಮ ಈ ರೀತಿ ಮಾಡಿರೋದ್ರಿಂದ ಅಂತ ಮಾತಾಡ್ತಿರ್ತಾರೆ. ಆತ ಕಡೆ ತನ್ವಿ ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಊಟ ಮಾಡೋದಕ್ಕೂ ಕಷ್ಟ ಆಗ್ತದೆ, ಹಾಗಾಗಿ ಆಕೆ ಅಮ್ಮಂಗೆ ಕಾಲ್ ಮಾಡಬೇಕು ಅಂತ ಅನ್ಕೋತಾಳೆ. ಇದರ ನಡುವೆ ಆ ಒಂದು ಫಂಕ್ಷನ್ಗೆ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ತುಂಬಾ ಸ್ಟ್ರಿಕ್ಟ್, ಅವ್ರಿಗೆ ಸ್ವಲ್ಪ ಇರಿಟೇಷನ್ ಕೂಡ ಆಗೋದಿಲ್ಲ. ಅವ್ರ ಜೊತೆ ಮಾತಾಡ್ತಾ ನಿಂತಿರ್ತಾರೆ ಆದಿ ಕೂಡ. ನಂತರ ಈ ಕಡೆ ಭಾಗ್ಯ ಅದೇ ಮಾತುಗಳನ್ನು ಕೇಳ್ತಾ ತುಂಬಾ ಜಿಗುಪ್ಸೆಗೆ ಒಳಗಾಗ್ತಾರೆ, ತುಂಬ ನೊಂದ್ಕೋತಾರೆ, ಅದೇ ವಿಷಯವನ್ನು ಯೋಚನೆ ಮಾಡ್ತಿರ್ತಾರೆ. ನಂತರ ಅಲ್ಲಿ ಎಲ್ರಿಗೂ ಕೂಡ ತಿಂಡಿ ಕೊಡ್ತಿರ್ತಾರೆ. ಭಾಗ್ಯ ಬೇಡ ಅಂದರೂ ಕೊಡ್ತಾರೆ. ಇದು ತನ್ಮೈಗೆ ಇಷ್ಟ ಆಗುತ್ತೆ, ಮನೆಗೆ ತೊಗೊಂಡು ಹೋಗೋಣ ಅಂದ್ಕೊಂಡುತ್ತೆ. ತಿನ್ನೋಕೆ ಮನಸ್ಸಿಲ್ಲೇ ಇರೋದ್ರಿಂದ ಮನೆಗೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಪ್ಯಾಕ್ ಮಾಡಿಕೊಂಡು ಬ್ಯಾಗಿಗೆ ಹಾಕೋಬೇಕು. ಅಷ್ಟರಲ್ಲಿ ಯಾರೋ ಡ್ಯಾಶ್ ಹೊಡೆದು ಆ ಗೆಸ್ಟ್ ಮೇಲೆ ಭಾಗ್ಯ ಅದನ್ನು ಚೆಲ್ಬಿಡ್ತಾರೆ. ಇದರಿಂದ ಆ ಗೆಸ್ಟ್ ತುಂಬ ಅಂದರೆ ತುಂಬ ಇರಿಟೇಷನ್ ಮಾಡ್ಕೋತಾರೆ. ಇದೇ ಕಾರಣಕ್ಕೆ ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ, ಮತ್ತೆ ಇದೇ ರೀತಿ ಅವಮಾನ ಆಗೋಯ್ತು ನನಗಿಲ್ಲಿ, ನನಗೆ ಇರಿಟೇಷನ್ ಕಂಡ್ರೆ ಸಹಿಸೋಕ್ಕಾಗೋದಿಲ್ಲ ಅಂತ ಕೆಂಟುವಾಗಿದೆ ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಕನಿಕಾ ಬಂದು ಎಲ್ಲಿಗೋಸ್ಕರ ತೊಗೊಂಡು ಹೋಗ್ತಿದ್ದೆ ಸ್ವೀಟ್ನ, ನಿನಗೆ ಬೇಕು ಅಂದಿದ್ರೆ ನಿನಗೂ ನಿನ್ನ ಮಗನಿಗೂ ಬೇಕ್ರಿಯಿಂದ ಇಷ್ಟು ತರಿಸ್ಕೊಡ್ತಿದ್ದೆ, ಆದರೆ ಎಂಥ ಅವಮಾನ ಮಾಡಿಬಿಟ್ಟೆ, ಏನಾಯಿತು ಅಂತ ಗೊತ್ತಿದೆಯಾ ನಿನಗೆ, ಇದರಿಂದಾಗಿ ನಮ್ಮ ಒಂದು ಪ್ರೆಸ್ಟೀಜ್ ಎಷ್ಟು ನಾಶ ಆಗಿದೆ ಅಂತ ಗೊತ್ತಿದೆಯಾ, ಎಷ್ಟು ಹಾಡ್ಕೋತಾರೆ ಜನಗಳು ಅಂತ ಗೊತ್ತಿದೆಯಾ, ಈಗ ಇದೆಲ್ಲವೂ ಕೂಡ ದೊಡ್ಡದಾದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾ ಅಂತ ಹೇಳಿ ಅಕ್ಷತಾ ಹಾಗೆ ಕನಿಕಾ ಇಬ್ಬರು ಕೂಡ ಭಾಗ್ಯನ ತರಾಟೆಗೆ ತೊಗೊಂಡಿದ್ದಾರೆ. ಈ ಕಡೆ ಆದಿ ಹೋಗಿದ್ದವರನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರು ಕನ್ವಿನ್ಸ್ ಆಗ್ತಾ ಇಲ್ಲ. ಈ ಕಡೆ ಆದಿ ಬಂದು ಅವರು ಕನ್ವಿನ್ಸ್ ಆಗ್ತಿಲ್ಲ, ಏನೇ ಮಾಡಿದ್ರು ಬರ್ತಿಲ್ಲ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ, ನಾನು ಹೋಗ್ತೀನಿ, ಅವ್ರ ಜೊತೆ ಮಾತನಾಡ್ತೀನಿ, ಅವರನ್ನು ಕರ್ಕೊಂಡು ಬರ್ತೀನಿ, ನೀವು ಹೋಗಿ ಸ್ಟೇಜ್ ಮೇಲೆ ಅಂತ ಭಾಗ್ಯ ಹೇಳಿ ಗೆಸ್ಟನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಹಾಗಿದ್ರೆ ಭಾಗ್ಯ ಅವರ ಮನಸ್ಸನ್ನು ಓಲೈಸಿ ಗೆಸ್ಟನ್ನ ಅಲ್ಲಿ ಕರ್ಕೊಂಡು ಬರ್ತಾರಾ ಇಲ್ವಾ, ಮುಂದಿನ ವಿಡಿಯೋದಲ್ಲಿ ನೋಡಿ.